ಒಂದೇ ಒಂದು ಮಾತು ಹೇಳಲೇಬೇಕು, ದಯವಿಟ್ಟು ಕೇಳಿ ಮೇಡಮ್. ಸುಳ್ಳು ಹೇಳೋದು ತಪ್ಪು, ಒಪ್ಕೋತೀನಿ. ಆದರೆ ಎಲ್ಲ ಸುಳ್ಳಿನ ಉದ್ದೇಶನೂ ಕೆಟ್ಟದಾಗಿರಲ್ಲ. ಸುಳ್ಳು ಹೇಳಿದ್ದಲ್ದೆ ಅದೇ ಸರಿ ಅಂತ ಸಮರ್ಥಿಸ್ಕೊಳ್ತೀಯಾ? ಸಮರ್ಥನೆ ಅಲ್ಲ ಮೇಡಮ್. ನಿನ್ನಂತವ್ರ ಹತ್ರ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಹೋಗ್ತಾ ಇರು. ಒಂದು ವಾಯ್ಸ್ ಕೇಳ್ತೀಯ, ಅದೇ ನಿನ್ನ ತಲೆಯಲ್ಲಿ ಮುಳುಗ್ತಿರುತ್ತೆ. ವಾಯ್ಸ್ ಹುಡುಕ್ತಾ ಹುಡುಕ್ತಾ ಹುಡುಗಿನ ಹುಡುಕ್ತೀಯ, ಧೈರ್ಯ ಮಾಡಿ ಮಾತಾಡ್ಬಿಡ್ತೀಯ. Kalyani? Yes. Welcome to Annapurna Food Products Limited. Please be seated. That's okay. May I meet? ಸದಾ ಪ್ರೊಡಕ್ಷನ್ ಅಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ರೆಡಿನಾ? ಎಲ್ಲ ರೆಡಿ ಇದೆ ಸರ್. ಸರ್, ಮಿಸ್ ಕಲ್ಯಾಣಿ ಅಂತ. ನಮಸ್ತೆ. ಕಲ್ಯಾಣಿ, ಇವರು ಮಿಸ್ಟರ್ ಶ್ರೀನಿಧಿ. ಹಾಯ್. ಹಾಯ್. ನಾವು ಮುಂಚೆ ಎಲ್ಲಾದರೂ ಮೀಟ್ ಮಾಡಿದ್ದೀವಾ? ಸರ್, ಅನ್ನಪೂರ್ಣ ಮೇಡಮ್ ಕಳಿಸಿದ್ದಾರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತ. ಹೇಳಿ. ಇಲ್ಲೇ ಮಾತಾಡ್ಬೇಕಾ? ನಿಮ್ಮ ಕ್ಯಾಬಿನ್ಗೆ ಹೋಗ್ಬೋದಾ? ಶ್ಯೂರ್. ಚೆನ್ನಾಗಿದೆ ನಿಮ್ಮ ಕ್ಯಾಬಿನು. ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಕಾಫಿ ತಗೋತೀರಾ? ವೆಲ್, ಐ ವುಡಂಟ್ ಮೈಂಡ್ ಅ ಕೋಲ್ಡ್ ಕಾಫಿ. ಸಾರಿ, ಇದು ಆಫೀಸು, ರೆಸ್ಟೋರೆಂಟ್ ಅಲ್ಲ. ಅಲ್ಲಿಗೆ ಹೋಗ್ಬೋದಲ್ಲ? ಓಕೆ, ಜಸ್ಟ್ ಕಿಡಿಂಗ್. ಕಾಫಿ ವಿಲ್ ಡು. ಮಿಸ್ ಸುಧಾ, 2 ಕಾಫಿ ಕಳಿಸಿ. ಯಾ, ಥ್ಯಾಂಕ್ ಯು. ಸೊ ಹೇಳಿ ಮಿಸ್ ಕಲ್ಯಾಣಿ. ಹೇಳಿ ಕಲ್ಯಾಣಿ. ಅಜ್ಜಿ ಕಳಿಸಿದ್ರೆ ಅಂದಮೇಲೆ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ನಿಮ್ಮ ಅಜ್ಜಿ, ಆಂಟಿ, ತಾಯಿ ಎಲ್ಲ ತುಂಬಾ ಕ್ಲೋಸ್ ಅನ್ಸುತ್ತಲ್ವಾ ನಿಮ್ಗೆ? ಮನೆ ತುಂಬಾ ಬರೀ ಹೆಂಗಸರು. ಹೌದು, ಅವರೇ ನನ್ನ ಪ್ರಪಂಚ. ಐ ಯು ನಾಟ್ ಬಗ್ಡ್ ಅಪ್? ಬೀಯಿಂಗ್ ಅ ವುಮನ್ ಒಂದು ಮಾತು ಹೇಳ್ತೀನಿ, ವಿಮೆನ್ ಆರ್ ರಿಯಲಿ ಫನಿ. ಒಬ್ಬರನ್ನ ಸಹಿಸ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ 6 ಜನ. ಉಫ್, ಇಟ್ ಕ್ಯಾನ್ ಬಿ ರಿಯಲಿ ಸಫೋಕೇಟಿಂಗ್. ಯು ನೋ ವಾಟ್, ದೇ ನಾಟ್ ಜಸ್ಟ್ ವುಮೆನ್, ದೇರ್ ಮೈ ಮದರ್ಸ್. ನನ್ನ ತಾಯಂದಿರು. ಸೊ ನನಗೆ ಹಾಗೆ ಅನ್ಸೋದಿಲ್ಲ. ಓಹ್, ವಾಟ್ಎವರ್. ಎನಿವೇ, ನಿಮಗೆ ಎಂತ ಹುಡುಗಿ ಇಷ್ಟ? ನೀವ್ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ? ಜಸ್ಟ್ ಲೈಕ್ ದ್ಯಾಟ್. ನಿಮ್ಮ ತಾಯಂದ್ರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀರಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಕುತೂಹಲ. ವಿನಯವಂತೆ, ತಾಳ್ಮೆ ಇರೋಳಾಗಿರ್ಬೇಕು, ಬೇರೆಯವ್ರ ವಿಚಾರಕ್ಕೆ ಗೌರವ ಕೊಡೋಳಾಗಿರ್ಬೇಕು, ಯಾಕಿಂತ ಹೆಚ್ಚಾಗಿ ಸದಾ ನಗ್ನಾಗ್ತಾ ಇರಬೇಕು. ನಂತರನೇ ಐ ಥಿಂಕ್ ಐ ಫಿಟ್ ಇನ್ ಟು ಯೋರ್ ಫ್ರೇಮ್. ನೀವ್ ಹೇಳ್ದಾಗೇನೆ ಐ ಆಮ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ತಾಳ್ಮೆ ಇದೆ, ಎಲ್ಲರನ್ನೂ ಗೌರವಿಸ್ತೀನಿ. ಆ್ಯಂಡ್ ಯು ನೋ. ಕಾಫಿ ಪ್ಲೀಸ್. ಪ್ಲೀಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವೆಲ್ಲಿ ಸೆಟ್ಲ್ ಆಗ್ಬೇಕಂತ ಇದ್ದೀರಾ? ಯುರೋಪಿಯನ್ ಕಂಟ್ರಿ, USA? ಐ ಮೀನ್ ಮದುವೆ ಆದ್ಮೇಲೆ. ಯಾವ ಮದುವೆ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ವೆರಿ ಫನಿ. ಎನಿವೇ, ಜಸ್ಟ್ ಫರ್ಗೆಟ್ ಇಟ್. ನಿಮ್ಗೆ ಯಾವ್ದಾದ್ರು ಅಫೇರ್ಸ್ ಇದೆಯಾ ಅಥವಾ ಇತ್ತಾ? ವಾಟ್? ವೆಲ್, ಐ ಹ್ಯಾಡ್ 2 ರಿಲೇಷನ್ಶಿಪ್ಸ್. ಮೊದಲನೇ ಅಫೇರಲ್ಲಿ ತುಂಬ ಸೀರಿಯಸ್ ಆಗೋಗಿದೆ. ಬಟ್ ಆಫ್ ಕೋರ್ಸ್ ನಾನು ಚಿಕ್ಕವಳು. ಇಟ್ ಹ್ಯಾಪನ್ಸ್ ಅಲ್ವಾ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅಜ್ಜಿ ನಿಮ್ಮನ್ನು ಯಾಕೆ ಕಳಿಸಿದ್ರು ಅಂತ ಹೇಳಿ. ದಟ್ಸ್ ಟ್ರೂ. ನಾವ್ಯಾಕೆ ಹಿಂದಿನ ಬಗ್ಗೆ ಮಾತಾಡಬೇಕು ಶ್ರೀ? ಲೆಟ್ಸ್ ಕಮ್ ಟು ದ ಫ್ಯೂಚರ್. ಓಕೆ, ನನಗೆ ಮನೇಲಿ ಪ್ರೈವಸಿ ಬೇಕು, ಯಾರೂ ಇರಬಾರ್ದು. ಇದನ್ನ ನಂಗೆ ಯಾಕೆ ಹೇಳ್ತಿದ್ದೀರಾ? ಸಾರಿ, ನಾನು ಆಮೇಲೆ ಬರ್ತೀನಿ. ಹೇ, ಇಟ್ಸ್ ಓಕೆ, ಬಾ ಒಳಗೆ. ಸೊ ಅದು ಶುರುವಾಗಿದೆ. ಗುಡ್. ನಾನು ಪರಿಚಯ ಮಾಡಿಸಲ್ವಾ? ಯಾ, ವೈ ನಾಟ್. ಕಲ್ಯಾಣಿ, ದಿಸ್ ಇಸ್ ನಂದನ್. ಅದು ಸಾಕು, ಉಳಿದಿದ್ದು ನಾನು ಮಾಡ್ತೀನಿ.
ನಾನು ಸಾರಿ. ಏನ್ ಸಾರಿ? ಓ ಚಿಲ್. ಗೊತ್ತಿಲ್ದೇನೆ ಮಾಡಿದವರು ಸಾರಿ ಕೇಳ್ತಿದ್ರಲ್ಲ, ನೀವು ಓವರ್ ಯಾಕೆ ಮಾಡ್ತಿದ್ದೀರಾ? ನಂದನ್ ನೀನು ಹೊರಡು. ಮೀಟಿಂಗ್ ಕರೆಕ್ಟ್ ಬಂದಿದ್ದೆ ಅಲ್ವಾ? ಅಲ್ಲಿ ಬಿದೆ ಇನ್ 2 minutes. ಹೊರಡು, ನಥಿಂಗ್ ಟು ವರಿ. ಸಾರಿ. ಶ್ರೀ, ಟಿಶ್ಯೂಸ್ ಕೊಡಿ ಪ್ಲೀಸ್. ಸಾರಿ, ವಿ ಡೋಂಟ್ ಯೂಸ್ ಟಿಶ್ಯೂಸ್. ಕಾರ್ಡ್ ಉಳಿಸೋಕೆ, ಎನ್ವೈರನ್ಮೆಂಟ್ ಪ್ರಿಸರ್ವ್ ಮಾಡೋದಕ್ಕೆ ನಾವು ಮಾಡ್ತಿರೋ ಕಾಂಟ್ರಿಬ್ಯೂಷನ್. ದ್ಯಾಟ್ಸ್ ಟೂ ಮಚ್. ಸರಿ, ಖರ್ಚಿಫ್ ಆದ್ರೂ ಕೊಡಿ ಪ್ಲೀಸ್. ಖರ್ಚಿಫಾ? ಒನ್ ಸೆಕ್. ಹಲೋ. ಹಾಂ ಬರ್ತಾ ಇದ್ದೀನಿ. ಎಸ್. ಸಾರಿ, ಅದೇ ಮೀಟಿಂಗ್ ನಾವು ಅರ್ಜೆಂಟಾಗಿ ಹೋಗಬೇಕು. ಟೈಮ್ ಇಲ್ಲ ನನಗೆ. ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್. ನಾನು ತಗೊಳ್ತೀನಿ. ಹಲೋ, ಹಲೋ ಮೇಡಮ್, ನಾನು ಸುಧಾ. ಅನ್ನಪೂರ್ಣ ಮೇಡಮ್ ಇದ್ದಾರಾ? ಪೀಠ್ಗೆ ಎಲ್ಲ ಬೇಡ. ಆ ಹುಡುಗಿ ಬಂದಿದ್ಲಾ? ಹಾಂ, ಬಂದಿದ್ಲು ಮೇಡಮ್. ಹೇಗಿತ್ತು ನಮ್ಮ ಶ್ರೀನಿಧಿ ರಿಯಾಕ್ಷನು? ಮತ್ತೆ ಇನ್ನೇನು ಹೇಳಿದ್ಲು? ನೋಡು, ನಾಳೆನು ಹೀಗೆ ಎಲ್ಲ ನೋಡಿ ನನ್ಗೆ ಹೇಳ್ಬೇಕು ಸುಧಾ. ಖಂಡಿತ ಮೇಡಮ್, ಹೇಳ್ತೀನಿ. ಥ್ಯಾಂಕ್ ಯು ಸುಧಾ, ಥ್ಯಾಂಕ್ ಯು. ಮೇಡಮ್, ನೀವು ನನಗೆ ಥ್ಯಾಂಕ್ ಯು ಹೇಳಬೇಕಾ ಇದಕ್ಕೆ? ಆ ಹುಡುಗಿ ನಮ್ಮ ಶ್ರೀಗೆ ಖಂಡಿತ ಇಷ್ಟ ಆಗೇ ಆಗ್ತಾಳೆ. ಆಯ್ತಾಯ್ತು. ಅದನ್ನು ನಾನು ನನ್ನ ಬಾಯರ ಹೇಳೋದಕ್ಕಿಂತ ಖುಷಿ ಇನ್ನೇನಿದೆ ಮೇಡಮ್. ಓಕೆ ಓಕೆಮ್ಮ. ಏನಂತಮ್ಮ? ಅದೇ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಿದೆ. ಏನಾಯ್ತಂತೆ? ಅದೇ ಕಲ್ಯಾಣಿ ಆಫೀಸಿಗೆ ಬಂದಿದ್ಲಂತೆ. ಅಮ್ಮ, ನೀವು ಸ್ಪೀಕರ್ ಆನ್ ಮಾಡ್ಬೇಕಾಗಿತ್ತು, ನಾವೆಲ್ಲರೂ ಕೇಳಿಸ್ಕೊಳ್ತಿದ್ವಾ? ಅಯ್ಯೋ ಬೇಬಿ, ಹೀಗೆ ಕೇಳಕ್ಕೆ ಚೆನ್ನಾಗಿರುತ್ತೆ. ನೀವು ಹೇಳಿ. ನೀನ್ ಹೇಳಿದೆ ಕರೆಕ್ಟ್ ವಸುದಾ. ಶ್ರೀ ಕಲ್ಯಾಣಿ ನೋಡಿ ನಾಚಿ ನೀರಾಗ್ಬಿಟ್ಟಂತೆ. ಆಗ್ಬೇಕಿತ್ತಲ್ವಾ? ಕಲ್ಯಾಣಿ ನಾಚ್ಕೋಬೇಕಿತ್ತು. ಸುಮ್ನೆ ರೇಟ್ಗೆ ಶ್ರೀಗೆ ಹುಡುಗಿರ ಹತ್ರ ಮಾತಾಡಿ ಅಭ್ಯಾಸ ಇದ್ರೆ ತಾನೆ. ನೀನ್ ಸುಮ್ನೆ ಅತ್ತೆ, ನಮ್ ಶ್ರೀ ಆ ಹುಡುಗಿನ ನೋಡಿ ಏನ್ ಹೇಳದ್ನಂತೆ? ಗೊತ್ತಿಲ್ಲ, ಕ್ಯಾಬಿನಲ್ಲಿ ಕೂತು ಕಲ್ಯಾಣಿ ಮತ್ತೆ ಶ್ರೀ ಮಾತಾಡ್ತಿದ್ರಂತೆ. ಹುಡುಗಿ ಗಟ್ಟಿಗಿತ್ತಿ ಅಂತ ಹೇಳಿದ್ಲು ಸುಧಾ. ಇರ್ಬೇಕು, ನಮ್ ಶ್ರೀ ತುಂಬಾ ಮೃದು. ಹೊರಗಿನ ಪ್ರಪಂಚಕ್ಕೆ ಗಂಡ ಆಗಿದ್ರೆ ಹೆಂಡತಿ ಹೀಗಿರೋದೇ ಒಳ್ಳೇದು. ಅರೆ, ಏನ್ ನೀವಿಲ್ಲಿ? ಆ ಪ್ರಶ್ನೆನ ನಾನ್ ನಿಮಗೆ ಕೇಳಬೇಕು. ನಮ್ ಬ್ಯಾಂಕ್ ಇರೋದು ಇದೇ ರೋಡಲ್ಲಿ, ನೀವೇನಿಲ್ಲಿ? ನೀವೇ ನನ್ನ ಫಾಲೋ ಮಾಡ್ತಿರ್ಬೇಕು. ನೀವ್ ಹೀಗೆ ತಮಾಷೆ ಮಾಡ್ಕೊಂಡಿದ್ರೆ ಸೀರಿಯಸ್ ಆಗೋದು ಯಾವಾಗ? ನಾನು ಯಾಕ್ರಿ ಸೀರಿಯಸ್ ಆಗಿರ್ಬೇಕು? ಯಾಕಂದ್ರೆ ನಿಮ್ಮಿಂದಾಗಿ ನಾನ್ ಬಯಸ್ಕೋಬೇಕಾಯ್ತು, ಅದ್ ಫಸ್ಟ್. ಎರಡನೇದಾಗಿ ಲೈಫ್ ಅಲ್ಲೇ ಸುಳ್ಳು ಹೇಳಿರ್ಲಿಲ್ಲ. ನಿಮ್ ಕೆಲ್ಸ ಉಳ್ಸಕ್ಕೋಸ್ಕರ ಸುಳ್ಳು ಹೇಳ್ಬೇಕಾಯ್ತು, ಗೊತ್ತಾ? ಅರ್ಥ ಆಗ್ಲಿಲ್ಲ. ನೀವ್ ಯಾರು ಹೇಳಿ? ನಾನು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್. ಗೊತ್ತು ರೀ, ನೀವು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿ ಅಕೌಂಟೆಂಟ್. ನಿಮ್ ಕೆಲ್ಸ ಏನು? ಏನು? ಅದಕ್ಕೆ ಇರ್ರೆಸ್ಪಾನ್ಸಿಬಲ್ ಅನ್ನೋದು. ಅವತ್ತು ಬ್ಯಾಂಕಿಗೆ ಬಂದು ಚೆಕ್ ತಗೊಳ್ದೆ ಹಾಗೆ ಹೋಗಿದ್ದೀರಾ? ಓ ಸಾರಿ ರೀ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಮರ್ತೇ ಬಿಟ್ಟಿದ್ದೆ. ಸಾರಿ ಅಂದ್ರೆ ಆಗೋಯ್ತಾ? ಏನಾಯ್ತು? ನಾನು ನಿಮ್ ಕೆಲಸ ಉಳಿಸ್ತೆ. ನಾನೇನಾದ್ರೂ ನಿಮ್ ಕಂಪನಿ ಅಕೌಂಟೆಂಟ್ದೇ ತಪ್ಪು ಅಂತ ಹೇಳಿದ್ರೆ ಆ ಲೇಡಿ ಹಿಟ್ಲರ್ ನಿಮಗೆ ಕೆಲಸದಿಂದ ಕಿತ್ತಾಕವ್ರು, ನೀವು ನಿಮ್ ಬಯೋಡೇಟಾ ಇಟ್ಕೊಂಡು ರೋಡ್ ಅಲಿಬೇಕಿತ್ತು. ಲೇಡಿ ಹಿಟ್ಲರಾ? ಯಾರು? ನಿಮ್ ಕಂಪನಿ ಅನ್ನಪೂರ್ಣ ಮೇಡಮ್. ಅವರೇನು ಸಿಕ್ಕಿದ್ರು ನಿಮ್ಗೆ? ಶುಕ್ರವಾರದ ಸಂತೆಲಿ ನೀವು ಚೆಕ್ ಬುಕ್ ಮರೆತ್ರಿ. ಅವ್ರು ಫೋನ್ ಮಾಡಿ ಹೋಗಿದ್ರು, ನಾನೇ ಅವ್ರ ಮನೆಗೆ ಹೋಗಿದ್ದೆ ಅದನ್ನ ಕೊಡಕ್ಕೆ. ನೀವು ಮನೆಗೆ ಹೋಗಿದ್ರಾ? ಇನ್ನೇನ್ ಮಾಡೋದು, ನೀವ್ ಚೆಕ್ ಬುಕ್ ಮರ್ತಿದ್ರಲ್ಲ. ತುಂಬಾ ಹೊರಟಪ್ಪ ಅವರು. ಅವಳ ಮಾತು ತುಂಬಾ ಹೊರಟು, ಅದ್ರ ಮನ್ಸು ತುಂಬಾ ಮೃದು ಬಿಡಿ. ಯಾರ್ದು? ಅವಳದೆ. ನೀವೇನ್ರಿ ಇಷ್ಟ ಸಲ್ಗೆಯಿಂದ ಮಾತಾಡ್ತೀರಾ? ನೀವೇ ಅವ್ರ ಮೊಮ್ಮಗ ಅನ್ನೋ ಹಾಗೆ. ನಮ್ ಬಾಸ್ ಅಲ್ವಾ, ಆ ಸಲ್ಗೆ. ಎಷ್ಟ್ ಸಲ್ಗೆ ಇದ್ರು ಅವಳು ಇವಳು ಅಂತ ಮಾತಾಡ್ಬೋದಾ?
ಅದು ಹಿಂದೆ ಹಿಂದೇನು ಹಾಗೆ ಮಾತಾಡ್ಬಾರ್ದು. ಹಿಂದೊಂದು ಮುಂದೊಂದು ಮಾತಾಡೋರು ಕಂಡ್ರೆ ನಂಗಾಗಲ್ಲ. ಸಾರಿ, ತಿದ್ಕೊಳ್ಳಿ. ತಿದ್ಕೊಂಡೆ. ಅವರು ಓಕೆನಾ? ಥ್ಯಾಂಕ್ಸ್ ಹೇಳಿ. ಯಾಕೆ? ನಿಮ್ ಕೆಲಸ ಉಳಿಸಿದ್ಕೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಯಾವ ಬಸ್ಸು? ಬಸ್ಸು 61C. ಆ ಬಸ್ ಇಲ್ಲಿ ಯಾಕೆ ಬರುತ್ತೆ? ಯಾಕೆ ಬರುತ್ತೆ? ಓಕೆ, ನನ್ ಬಸ್ ಬಂತು, ನಾ ಬರ್ತೀನಿ. ಓಕೆ, ಬಾಯ್. ಸರಿ, ಹಾಗೆ ಮಾಡಿ. ನನಗೆ ಪೂರ್ತಿ ವಿವರಣೆ ಬೇಕು, ಆಮೇಲೆ ನೋಡೋಣ. ಅಕ್ಷಯ್, ಅಕ್ಷಯ್, ಯಾವಾಗ ಬಂದ್ಯಪ್ಪ? ಯಾಕೋ ಏನಾಯ್ತು? ಹುಷಾರಿಲ್ವಾ? ಅಯ್ಯೋ ಕೇಳ್ತೀರಲ್ಲಕ್ಕ, ಯಾಕೋ ಶೀತ ಆಗಿದೆಯೇನೋ? ಮಳೆಲಿ ಅಂದ್ರೆ ಇನ್ನೇನೆ ಆಗುತ್ತೆ. ಯಾಕೋ ನಿಂದೆ? ಎಲ್ಲೆಂದೆ? ಕಾಲದ ತಾನೇ ಹೋಗಿದ್ದು ಅಥವಾ ಏನಾದ್ರೂ ಮತ್ತೆ ನಡ್ಕೊಂಡ್ ಬಂದ್ಬಿಟ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಳೆಲ್ ನೆಂದು ತಲೆ ಭಾರ ಆಗಿ ತಲೆ ನೋತಿರ್ಬೋದು. ಎಲ್ರು ಹೀಗೆ ಮಾತಾಡ್ತಿರ್ತೀರಾ? ಹೋಗಿ ಎರಡು ಟವಲ್ ತರ್ತೀರಾ? ನಾನು ಟವಲ್ ತರ್ತೀನಿ. ಅಯ್ಯೋ ಪಾಪ, ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಲಾ, ಏನ್ ಯೋಚಿಸ್ತಿದ್ದೀರಾ? ಏನಿಲ್ಲ. ಸಾಕು, ಸುಮ್ಮನೆ ಇರ್ರಿ. ಶ್ರೀ, ನೀನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಆಯ್ತಜ್ಜಿ. ಸಿಕ್ತು. ಸ್ವಲ್ಪ ಸುಮ್ಮನೆ ಇರೆ. ಕಲಾ, ಏನೇ ಇದು? ಕಾಫಿ ಅಂದ್ರಲ್ಲ. ಸರಿಯಾಗಿ ಯೋಚನೆ ಮಾಡಿ ನೋಡು. ಹಿಂಗೇನ್ ತರಕ್ ಹೇಳಿದ್ದು? ನಂಗೆ ಇದಲ್ವಾ ತರಕ್ ಹೇಳಿದ್ದ? ನಿನಗೆ ಟವಲ್ ತರಕ್ ಹೇಳಿದ್ದು. ನಾ ತರ್ತೀನಿ ರೀ ಅಕ್ಕ. ಬಾಪೆ, ಕೊಡಿತ ಬೇಗ. ಬೇಬಿ ಕೊಡ. ಸಾಕು ಒರೆಸಿದ್ದು. ಶ್ರೀ, ಅಜ್ಜಿ, ನೀನು ಹೋಗಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ನನ್ಗೆ ರಿಕ್ಸ್ ಹಚ್ತೀನಿ. ಆಯ್ತಜ್ಜಿ. ಅಕ್ಕ, ನಮ್ ಶ್ರೀಯಾ ಹುಡುಗಿನ ನೋಡಿದ್ಮೇಲೆ ಹೀಗಾಗಿದಾನ ಅಂತ ಹಾಗನ್ಸುತ್ತೇನೆ. ಅಂದ್ರೆ ನಮ್ ಶ್ರೀ ಕ್ಲೀನ್ ಬಾಲ್. ಮಳೆ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದಾನ ಶ್ರೀ? ನಾನು ಅದೇ ಅನ್ಕೊಂಡೆ. ಅಯ್ಯೋ ಹಾಗಲ್ಲ ಅದಕ್ಕೆ, ಇವತ್ತು ಕಲ್ಯಾಣಿ ಆಫೀಸ್ಗೆ ಹೋಗಿದ್ದಾಳೆ. ನಮ್ ರಾಯರೊಳ್ಳೆ ಮೀಟ್ ಮಾಡಿದ್ದಾರೆ. ಅದು ರಸರಿದು. ಅಂದ್ರೆ ನಮ್ ಶ್ರೀಗೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ. ಹೈ ಕ್ಲಾಸ್ ಕಾಫಿ ಅಂತೂ ಅಲ್ಲ, ಹಾಗೆ ಅಂತ ಏನು ಕೊಡದೆ ಇರೋಕ್ಕೂ ಆಗಲ್ಲ ನೋಡಿ. ಜಾಹ್ನವಿಯಲ್ಲಿ ಇನ್ನೇನು ಬಂದ್ಬಿಡ್ತಾಳೆ. ಬರ್ಲಿ ಬರ್ಲಿ, ಕಾಯೋದ್ರಲ್ಲೂ ಒಂಥರ ಸುಖ ಇದೆ. ಅಪ್ಪಂಗಂತೂ ಜಾನ್ವಿ ಅವ್ರು ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ. ಜಾನ್ವಿ ಅವರು ಒಪ್ಪಿದ್ದಾರೆ. ಇಷ್ಟ ಆದ್ಮೇಲೆ ನಿಶ್ಚಿತಾರ್ಥ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಪ್ಪ? ನೀವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಏನು ಗೊತ್ತಾ, ನಮ್ಮಂಥವ್ರಿಗೆ ಮದುವೆ ಅನ್ನೋದೇ ದೊಡ್ಡ ಹೊರೆ.
ಅಂಥದ್ರಲ್ಲಿ ನಿಶ್ಚಿತಾರ್ಥ ಅದು ಇದು ಅಂತ ಸಿಕ್ಕಾಕೊಂಡ್ಬಿಟ್ವಿ ಅಂದರೆ ಮುಗೀತು. ಮದುವೆ ಯೋಚನೆ ಇರಲಿ, ಸಾಲ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡೋ ಹಾಗಾಗತ್ತೆ. ಮಾತಿಗೆ ಹೇಳಿದೆ ಅಷ್ಟೇ. ಜಾಹ್ನವಿನ ಮದುವೆ ಆಗ್ತಾ ಇದ್ದೀನಿ. ಅವಳಿಗೋಸ್ಕರ ಏನು ಬೇಕಾದರೂ ಸಾಕಾ? ಜಾಹ್ನವಿ ಬರ್ತಾಳಲ್ಲ? ಬರ್ತಾಳೆ, ಬಸ್ಸಲ್ಲಿ ಬರ್ಬೇಕಲ್ಲ. ನೀವು ಹೇಳ್ದಾಗೆ ಜಾಹ್ನವಿ ನಿಮ್ಮವಳು, ನೀವು ಬಯಸ್ದ ಹಾಗೆ ನಡೀಲಿ. ಈಗ ನಿಶ್ಚಿತಾರ್ಥ ಅಂದ್ರೆ ಈಗ್ಲೇನೆ, ನಾಳೆ ಮದ್ವೆ ಅಂದ್ರೆ ನಾಳೆನೇ ಮದ್ವೆ ನಡೀಲಿ. ಜಾಹ್ನವಿ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಕಳಿಸ್ತೀರಾ? ಅಯ್ಯೋ ಧಾರಾಳವಾಗಿ, ನಿಮ್ ಸ್ವತ್ತವಳು. ಒಂದು ಫೋನ್ ಮಾಡಲಾ, ಯಾವಾಗ ಬರ್ತಾಳೆ ಅಂತ? ಹಾಯ್ ರವಿ. ಹಾಯ್. ಏನಿಲ್ಲ, ನಿಶ್ಚಿತಾರ್ಥ. ನಿಮ್ಮ ಅಕ್ಕಂದು ನಂದು ಅದರದೇ ಮಾತುಕತೆ. ಹೇಗಿತ್ತು, ಹೇಗನ್ನಿಸ್ತು? ಏನು ಇವತ್ತಿನ ದಿನ ಹೇಗಿತ್ತು ಶ್ರೀ? ಅಂದ್ರೆ ಆಫೀಸ್ ನಲ್ಲಿ ಏನ್ ಅನಿಸ್ತು ನಿನ್ಗೆ? ಅಂದ್ರೆ ಮೀಟಿಂಗ್ ಎಲ್ಲ ಸಾಲ್ವಾಗಾಯ್ತಾ ಅಂತ. ಮೀಟಿಂಗ್ ಎಲ್ಲ ಹಾಗಿರ್ಲಿ, ಇವತ್ತಿನ ವಿಶೇಷ ಏನ್ ಗೊತ್ತಾ? ಏನು? ನಾನು ಒಂದು ಹುಡುಗಿನ ಮೀಟ್ ಮಾಡಿದೆ. ಹಾಯ್. ಹಾಯ್. ಹೇ ಜ್ಞಾಪಿಸ್ಕೋ, ಏನು? ಮಧ್ಯಾಹ್ನ ಫೋನ್ ಮಾಡಿದ್ದಲ್ಲ? ನಾನ್ ಫೋನ್ ಮಾಡಿದ್ನ? ಫೋನ್ ಮಾಡ್ಬಿಟ್ಟು ಸಾಯಂಕಾಲ ಔಟ್ಡೋರ್ ಪಾರ್ಟಿ ಕೊಡಿಸ್ತೀನಿ ಅಂದೆ. ಅದೇ ಟಿಕ್ಕಿ ಪುರಿ, ಪಾನಿಪುರಿ. ಪಾರ್ಟಿ ಬೇಕಂದ್ರೆ ಕೇಳು, ಸುಮ್ನೆ ಕತೆ ಎಲ್ಲ ಹೇಳ್ಬೇಡ. ಹೌದು, ಏನ್ ಮೇಡಮ್ ಬಹಳ ಜಾಲಿಯಾಗಿ ಒಬ್ಬೊಬ್ರು ನಗಾಡ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಸಮಾಚಾರ? ನೆನ್ಸ್ಕೊಂಡ್ರೇನೆ ನಗು ಬರುತ್ತೆ. ಪದೇ ಪದೇ ನೆನಪಾಗ್ತಾ ಇದ್ದಾನೆ ಅಂದ್ರೆ ನಾನಿನ್ನ ಮರೆಯಲಾರೆ ಅಂತ ಅರ್ಥನಾ? ನಾನಿವತ್ತು ಒಬ್ರನ್ನ ಮೀಟ್ ಮಾಡ್ದೆ. ಏನು ಕ್ರಶಾ ಅಥವಾ ಮನಸ್ಸಿನ ಗಾಳಿಗೆ ಸಿಗಾಕೊಂಡಿರೋ ಫಿಶಾ? ಅಂಥದ್ದೇನಿಲ್ಲ, ನಮ್ ಬ್ಯಾಂಕ್ ಕಸ್ಟಮರ್ ಒಬ್ರನ್ನ ಮೀಟ್ ಮಾಡ್ದೆ. ತುಂಬಾ ತಮಾಷೆ ಮನುಷ್ಯ. ನಿನ್ನ ಮುಖದಲ್ಲಿ ನಗು ಮೂಡಿಸಿದಾನೆ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ಇರಬೇಕು ಅವನು. ನಾನ್ ಬಸ್ ಸ್ಟಾಪಿಗೆ ಬಂದೆ, ಅವನಲ್ಲಿದ್ದ. ಓ, ಫ್ಯಾನ್ ಫಾಲೋಯರಾ? ನನ್ನನ್ನೇ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟ. ಸೋ ಫನಿ. ಇನ್ನೊಂದೇನ್ ಗೊತ್ತಾ? ಹೇಳಿದ್ರೆ ಗೊತ್ತಾಗತ್ತಪ್ಪ. ನಾವು ಡ್ರೈವಿಂಗ್ ಕೆಲಸ ಮಾಡೋರಿಗೆ ಡ್ರೈವರ್ ಅಂತ ತಾನೇ ಕರಿತೀವಿ, ಆದ್ರೆ ಅವರಿಗೂ ಒಂದು ಹೆಸರು ಇರತ್ತಲ್ವಾ? ಇರುತ್ತೆ. ಆದ್ರೆ ಈ ಮನುಷ್ಯನ ಹೆಸರು ಏನ್ ಗೊತ್ತಾ? ಏನು? ಅವ್ನ್ ಮಾಡೋ ಕೆಲ್ಸಾನೇ ಅವನ ಹೆಸರಂತೆ. ಹೌದಾ? ಏನ್ ಕೆಲಸ ಮಾಡ್ತಾನೆ? ಅಕೌಂಟೆಂಟ್. ಅವನ ಹೆಸರೇನು ಅಂತ ಕೇಳಿದ್ರೆ ಅಕೌಂಟೆಂಟ್ ಅಂತಾನೆ. ಒಳ್ಳೆ ಮನ್ಸಿರೋನೇ ಆಗಿರ್ಬೇಕು. ಎಷ್ಟು ನಗ್ತಾ ಇದೆ ನೋಡು ಅವನಿಂದ. ಹಲೋ. ಏನೇ? ಏನಿಲ್ಲ. ಪರವಾಗಿಲ್ಲ, ಹೇಳು. ಅಂಥದ್ದೇನಿಲ್ಲ. ಅವ್ರ ಬಾಸು ತುಂಬಾ ಸ್ಟ್ರಿಕ್ಟು, ಆದ್ರೂ ಅವ್ರ ಬಗ್ಗೆ ಒಂಚೂರು ಕೆಟ್ಟ ಮಾತಾಡಲ್ಲ ಗೊತ್ತಾ? ನಂಗಂತವ್ರು ಕಂಡ್ರೆ ತುಂಬಾ ಖುಷಿ. ಒಂದು ಮಾತು ಹೇಳ. ಹೇಳು. ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ವ್ಯಕ್ತಿನ ನಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ ಅಲ್ವಾ? ಕೂಗಲ್ಲ, ಹೇಳೋ. ಏನಾಯ್ತು ಹೇಳೋ. ಏನಾಯ್ತು? ಅಂದ್ರೆ ಹುಡುಗಿ ಆಫೀಸಿಗೆ ಬಂದಿದ್ಲಲ್ಲ, ಏನಾಯ್ತು? ಏನಾಗ್ಬೇಕು? ಅಯ್ಯೋ ನೀವೆಲ್ಲ ಸುಮ್ಮನೆ ಇರೆ. ಅತ್ತ ನೀವು ಕೇಳಿ. ಏನು ಹೇಳಪ್ಪ? ಅವಳು ನನ್ನ ಲಕ್ಕಿ ಮಾಸ್ ಕೊಟ್ಟು. ಹೇಗೆ? ನಾನು 4 ತಿಂಗಳಿಂದ ಪಟ್ಟ ಶ್ರಮಕ್ಕೆ ಇವತ್ತು ಫಲ ಸಿಕ್ತು. ನನ್ನ ಎಕ್ಸ್ಪೋರ್ಟ್ ಇಲ್ಲೂ ಸೈನ್ ಆಯ್ತು.
ಯಾಕೆ ನಿಮ್ಗೆ ಯಾರಿಗೂ ಸಂತೋಷನೇ ಆಗ್ತಿಲ್ವಾ? ಅಜ್ಜಿ ಶುರು ಮಾಡಿದ ಕಂಪ್ನಿನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ತಿದ್ದೀನಿ. ಅಜ್ಜಿ ತುಂಬಾ ಸಂತೋಷಪ್ಪ ಅಲ್ವೇನ್ರಿ? ಆಮೇಲೆ ಏನಾಯ್ತು? ಯಾಕೆ ನೀವೆಲ್ಲ ಒಂಥರ ರಿಯಾಕ್ಟ್ ಮಾಡ್ತಿದ್ದೀರಾ? ಇಲ್ವಲ್ಲ, ನಮ್ಮೆಲ್ರಿಗೂ ಆ ಹುಡುಗಿ ಬಗ್ಗೆ ತಿಳ್ಕೊಬೇಕು ಶ್ರೀ. ಯಾರು? ಅದೇ ಮೀಟ್ ಮಾಡ್ದಿಲ್ಲ. ಓ ಅವಳ ಅವಳು ತುಂಬಾನೇ ಸೈಲೆಂಟ್. ಶಿ ಇಸ್ ವೆರಿ ಬ್ಯೂಟಿಫುಲ್. ಅವಳ ಆಡೋ ಒಂದೊಂದು ಮಾತು ಏನ್ ಗೊತ್ತಾ? ಗೊತ್ತು, ಒಂದೇ ಭೇಟಿಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಸೈಲೆಂಟು, ಬ್ಯೂಟಿಫುಲ್, ಸೂಪರ್.